ಈ ವರ್ಷ ಯಾರ್ಯಾರು ಸೆಕೆಂಡ್ ಪಿ ಸಿ ಎಕ್ಸಾಮ್ನ ಬರೀತಾ ಇದ್ದೀರಾ ನಿಮ್ಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಸೆಕೆಂಡ್ ಪಿ ಸಿ ಎಕ್ಸಾಮಲ್ಲಿ ಕೆಲವು ಚೇಂಜಸ್ ಆಗಿದೆ. ಹಾಗೆ ರಿಸಲ್ಟ್ ಏನು ಬಿಡ್ತಿದ್ರಲ್ಲ ಪ್ರತಿ ವರ್ಷ ಅದರಲ್ಲೂ ಕೂಡ ಚೇಂಜಸ್ಗಳನ್ನ ಮಾಡಿದ್ದಾರೆ. ಈ ಒಂದು ವಿಡಿಯೋ ನೀವೇನಾದರೂ ಸೆಕೆಂಡ್ ಪಿ ಸಿ ಎಕ್ಸಾಮ್ನ ಈ ವರ್ಷ ಬರೀತಾ ಇದ್ದೀರಾ ಇನ್ನು ಕೆಲವು ದಿನಗಳಲ್ಲಿ ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಕೊನೆವರೆಗೂ ಕೂಡ ನೋಡಿ, ನಿಮಗೆ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡುವಂಥ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಒಂದು ಪಿ ಯು ಸಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮಗೆ ಕಾಲೇಜ್ ದೋಸ್ ಅಂತ ಒಂದು ವಾಟ್ಸಪ್ ಚಾಟ್ ಬೋಟ್ ಇದೆ. ಈ ಒಂದು ಚಾಟ್ ಬೋಟಲ್ಲಿ ಸೆಕೆಂಡ್ ಪಿ ಯು ಸಿ ಹಾಗೆ KCT ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಸು, ಬ್ಲೂ ಪ್ರಿಂಟ್ಸು, ಮಾಡಲ್ ಪೇಪರ್ಸ್ ಎಲ್ಲ ಕೂಡ ಫ್ರೀಯಾಗಿ ಸಿಗುತ್ತೆ. ಒಂದ್ಸರಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಡೈರೆಕ್ಟ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಓಕೆನಾ? ಇವಾಗ ನೀವೆಲ್ಲರೂ ಕೂಡ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಈ ಮಂತ್ ಎಂಡಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ಟೈಮ್ ಟೇಬಲಲ್ಲಿ ನೋಡ್ಬೋದು, ಫಸ್ಟ್ ಎಕ್ಸಾಮ್ ಕನ್ನಡ ಇದೆ. ಕನ್ನಡ ಏನಕ್ಕೆ ಫಸ್ಟ್ ಮಾಡಕ್ತಾರೆ ಅಂದರೆ ಅದು ಲ್ಯಾಂಗ್ವೇಜು, ನಿಮ್ಮ ಮದರ್ ಟಂಗು, ನಿಮಗೆ ಈಸಿ ಆಗುತ್ತೆ ಎಕ್ಸಾಮ್ ಬರೆಯೋಕ್ಕೆ. ನಿಮಗೆ ನೆಕ್ಸ್ಟ್ ಎಕ್ಸಾಮ್ಗಳು ಬರೆಯೋಕ್ಕೆ ಕಾನ್ಫಿಡೆನ್ಸ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ನಿಮಗೆ ಫಸ್ಟ್ ಕನ್ನಡ ಇರೋದು. ನೆಕ್ಸ್ಟ್ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ನೋಡ್ಬೋದು ಆಲ್ಮೋಸ್ಟ್ ಒಂದು 2 to 3 ಡೇಸ್ ಗ್ಯಾಪ್ಗಳನ್ನ ಕೊಟ್ಟಿದ್ದಾರೆ. ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಓಕೆನಾ? ಮತ್ತು ಸೈನ್ಸ್ ವಿದ್ಯಾರ್ಥಿಗಳು ನಿಮಗೆ CET ಎಕ್ಸಾಮ್ ಕಷ್ಟ ಇರುತ್ತೆ ಪಿ ಯು ಸಿ ಎಕ್ಸಾಮ್ಗೆ ಹೋಲಿಸ್ಕೊಂಡ್ರೆ. ಅದಕ್ಕೋಸ್ಕರ ಪಿ ಯು ಸಿ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಕೊಬಿಡಿ. ಓಕೆನಾ? ಥಿಯರಿಲಿ ಇವಾಗ ಏನೇನು ಅಪ್ಡೇಟ್ಸ್ ಇದೆ ಅಂದರೆ ಇಲ್ಲಿ ಪಾಸಿಂಗ್ ಪರ್ಸೆಂಟೇಜಲ್ಲಿ ಚೇಂಜಸ್ ಇದೆ. ನಿಮ್ಗಾಗಲೇ ಈ ಒಂದು ಅಪ್ಡೇಟ್ ಗೊತ್ತಾಗಿರ್ಬೋದು. ಇವಾಗ ನೀವು 35% ತೆಗಿಯೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ 33% ತೆಗೆದ್ರೆ ನೀವು ಪಾಸ್ ಆಗ್ತೀರಾ ಸೆಕೆಂಡ್ ಪಿ ಯು ಸಿಲಿ. ಇವಾಗ ನೀವೇನಾದರೂ 80 ಮಾರ್ಕ್ಸ್ಗೆ ಎಕ್ಸಾಮ್ ಬರೀತಾ ಇದ್ದೀರಾ ಅಂದರೆ ಮಿನಿಮಮ್ ಅಂದರೂ ಕೂಡ 24 ಮಾರ್ಕ್ಸ್ ತೆಗೆದ್ರೆ ಪಾಸ್ ಆಗ್ತೀರಾ. ಓಕೆನಾ? ನೆಕ್ಸ್ಟ್ ಸೈನ್ಸ್ ವಿದ್ಯಾರ್ಥಿಗಳು ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಿರಲ್ಲ, ನಿಮಗೆ ಥಿಯರಿ ಎಕ್ಸಾಮ್ 70 ಮಾರ್ಕ್ಸ್ಗೆ ಇರುತ್ತಲ್ವಾ, ನೀವು ಜಸ್ಟ್ 21 ಮಾರ್ಕ್ಸ್ ತಗೊಳ್ಳಿ ಅಷ್ಟೇ, ನೀವು ಪಾಸ್ ಆಗ್ತೀರಾ ಸೆಕೆಂಡ್ ಪಿ ಯು ಸಿನ. ಇವಾಗ ನಿಮಗೆ ಸೆಕೆಂಡ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಇದೇನೇ ಇಂಪಾರ್ಟೆಂಟು. ಇಲ್ಲಿ ನಿಮಗೆ ಈ ವರ್ಷ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದ್ಬಿಟ್ಟು 2 ಸಲ ಪಬ್ಲಿಷ್ ಆಗುತ್ತೆ. ಯಾಕೆಂದರೆ ಲಾಸ್ಟ್ ಇಯರ್ ಏನಾಗಿತ್ತು ಅಂದರೆ ಇಂಟರ್ನಲ್ ಮಾರ್ಕ್ಸ್ ಸರಿಯಾಗಿ ಕೊಟ್ಟಿಲ್ಲ ಅಂದ್ಬಿಟ್ಟು ಕೋರ್ಟ್ಗೆ ಹೋಗಿ ಕೇಸ್ ಹಾಕಿದ್ರು. ಅದೇನೋ ಮೆಸ್ಸಪ್ ಆಯಿತು. ಅದಕ್ಕೋಸ್ಕರ PU ಬೋರ್ಡ್ ಅವ್ರು ತಲೆ ಓಡಿಸಿ ಏನು ಮಾಡಿದ್ದಾರೆ ಅಂದರೆ ಇವಾಗ ನಿಮ್ಮದು ಇಂಟರ್ನಲ್ ಮಾರ್ಕ್ಸ್ ಏನಿದೆಯಲ್ಲ ಪಿ ಯು ಸಿ ಥಿಯರಿ ಎಕ್ಸಾಮ್ಸ್ಗಳದ್ದು, ಅದೆಲ್ಲನೂ ಕೂಡ ಇವಾಗಲೇ ನಿಮ್ಮ PU ಕಾಲೇಜ್ಗಳಲ್ಲಿ ನೋಟಿಸ್ ಬೋರ್ಡ್ ಮೇಲೆ ಪಬ್ಲಿಷ್ ಮಾಡಿದ್ದಾರೆ. ಬರೀ 20ನೇ ತಾರೀಕು ಒಳಗಡೆ ಏನಾದರೂ ಅಬ್ಜೆಕ್ಷನ್ ಇತ್ತು ಅಂದರೆ ರೈಸ್ ಮಾಡಬೇಕು. ರೈಸ್ ಮಾಡಿಲ್ಲ ಅಂದರೆ ಇದೇ ಫೈನಲ್ಲು. ಇಲ್ಲಿ ನಿಮಗೆ ಇವಾಗ ಏನಾಗುತ್ತೆ ಅಂದರೆ ಇವಾಗ ಇಂಟರ್ನಲ್ ಮಾರ್ಕ್ಸ್ ಏನು ಪಬ್ಲಿಷ್ ಆಗಿದೆಯಲ್ಲ ಅದು, ಮತ್ತು ಇವಾಗ ಥಿಯರಿ ಎಕ್ಸಾಮ್ ನೀವೇನು ಬರೆಯೋಕೆ ಹೋಗ್ತಾ ಇರಲ್ಲ ಅದ್ರಲ್ಲಿ ಏನು ರಿಸಲ್ಟ್ ಬರುತ್ತಲ್ಲ ಅದು ಎರಡೂ ಕೂಡ ಕಂಬೈನ್ ಮಾಡಿ ನಿಮಗೆ ನೆಕ್ಸ್ಟ್ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮದು ರಿಸಲ್ಟ್ನ ಅನೌನ್ಸ್ಮೆಂಟ್ನ ಮಾಡ್ತಾರೆ. ಓಕೆನಾ? ಈ 2 ಮೇಜರ್ ಚೇಂಜಸ್ ಆಗಿದೆ. ಇವೆರಡರ ಬಗ್ಗೆನೂ ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವ್ರಿಗೆ ಮಾಹಿತಿನ ತಿಳಿಸಿ ಏನೇನು ಚೇಂಜಸ್ ಆಗಿದೆ ಅವ್ರಿಗೂ ಕೂಡ ಗೊತ್ತಾಗಲಿ. ನೆಕ್ಸ್ಟ್ PU ಸಿ ಅಪ್ಡೇಟ್ಸ್ ಯಾವುದು ಕೂಡ ಮಿಸ್ ಆಗಬಾರ್ದಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.